ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಅಕ್ಕಿಯ ಒತ್ತು ಶಾವಿಗೆನ ಒಮ್ಮೆ ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ 2 ಕಪ್ ಆಗುವಷ್ಟು ನೀರನ್ನು ನಾನು ಹಾಕ್ಕೋತಾ ಇದ್ದೀನಿ. 2 ಕಪ್ ನೀರನ್ನು ಆ್ಯಡ್ ಮಾಡಿ, ಯಾಕೆಂದರೆ 1 ಕಪ್ ನಾವು ಹಿಟ್ಟು ತಗೊಂಡ್ರೆ 2 ಕಪ್ ನೀರು ಬೇಕಾಗುತ್ತೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಯಾಕೆ ಹಾಕಬೇಕು ಅಂತಂದರೆ ಗಂಟಾಗೋದಿಲ್ಲ ಫ್ರೆಂಡ್ಸ್. ನಾವು ಹಿಟ್ಟು ಮಿದಿಬೇಕಾದ್ರೆಲ್ಲ ತುಂಬ ಗಂಟುಗಳಾಗುತ್ತೆ ಅಕ್ಕಿ ಹಿಟ್ಟು ಹಾಕಬೇಕಾದ್ರೆಲ್ಲ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಾಕ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಮತ್ತು ಮೃದುವಾಗಿ ಮತ್ತು ಬಿಡಿ ಬಿಡಿಯಾಗಿ ಬರಬೇಕು ಅಂತ ನಾವು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇರೋದು. ನೋಡಿ, ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಇವಾಗ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ಸೊ ನೀವು ಒಂದೇ ಸಲ ಕೂಡ ಅಳತೆಯಲ್ಲಿ ತೊಗೊಂಡಿದ್ದಾಗ ಒಂದೇ ಸಲ ಕೂಡ ಹಾಕ್ಬೋದು. ನಾನು ಪಾತ್ರೆ ಚಿಕ್ಕದಾಗಿರೋದ್ರಿಂದ ಸ್ವಲ್ಪನೇ ಹಾಕಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೊಂದು ಸಲ ಒಂದು ಕಪ್ಗಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ಕೂಡ ಬೇಕಾಗುತ್ತೆ. ಯಾಕೆಂದರೆ ಹಿಟ್ಟನ್ನು ನಾವು ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡಿಸಿದರೆ ಸೊ ಜಾಸ್ತಿ ಹಿಟ್ಟು ತಗೊಳುತ್ತೆ. ಅದು ಪ್ರಾಬ್ಲಮ್ ಏನು ಆಗೋದಿಲ್ಲ. ಸ್ವಲ್ಪ ಗಟ್ಟಿ ಆಯಿತು, ಮುದ್ದೆ ಕಟ್ಟಕ್ಕೂ ಆಗ್ತಿಲ್ಲ, ಅದು ತುಂಬಾ ಒರಟಾಗ್ಬಿಟ್ಟಿದೆ ಅಂತಂದರೆ ಸ್ವಲ್ಪ ಬಿಸಿನೀರನ್ನು ನೀವು ಇಟ್ಟು ಹಾಕ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಬಿಸಿನೀರು ಹಾಕಿ ಒಂದು 2-3 ನಿಮಿಷ ನೀವು ಬೇಯಿಸಿರೆ ಹಿಟ್ಟನ್ನು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸೊ ಇವಾಗ ಇದು ಒಂದು 2-3 ನಿಮಿಷ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಬೇಯಿಸ್ಕೊಂಡಾಗಲೇ ನಾವು ಸ್ವಲ್ಪ ಕೈಗೆ ನೀರು ತೊಗೊಂಡು ಅದು ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅನ್ನೋದನ್ನು ಒಂದು ಸಲ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಖಂಡಿತವಾಗ್ಲೂ ಫ್ರೆಂಡ್ಸ್, ಯಾವಾಗಲೂ ಕೂಡ ನಾವು ಒತ್ತು ಶಾವಿಗೆನ ಮನೆಯಲ್ಲಿ ಮಾಡ್ತಾನೇ ಇರ್ತೀವಿ. ಸೊ ಕೆಲವೊಂದು ಟಿಪ್ಸ್ಗಳು ನಮಗೆ ಗೊತ್ತಿರಲ್ಲ. ಸೊ ಗೋಧಿ ಹಿಟ್ಟನ್ನು ಸ್ವಲ್ಪ ಹಾಕಿ ನೀವು ಮಾಡಿ ನೋಡಿ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದಕ್ಕೊಂದು ಅಂಟೋದು ಇಲ್ಲ, ಅಷ್ಟು ಒಂದು ಬಿಡಿ ಬಿಡಿಯಾಗಿ ಕೂಡ ಬರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಹಿಟ್ಟು ಚೆನ್ನಾಗಿ ಬೆಂದಿದೆ. ನಾನಿವಾಗ ಇದನ್ನು ಫಸ್ಟಿಗೆ ಒಂದು ಮಣೆ ಮೇಲೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನಂತರ ನಾವು ಮಾಮೂಲಿ ಮುದ್ದೆ ಕಟ್ಟೋದಕ್ಕೆ ಹೇಗೆ ನಾವು ನೀರೆಲ್ಲ ಒಂದು ಮಣೆಗೆ ಹಾಕಿ ನಂತರ ಮುದ್ದೆನ ಕಟ್ಕೋತೀವೋ, ಸೊ ಹಾಗೆ ಇವಾಗ ಫಸ್ಟಿಗೆ ನಾನು ಈಗ ಮಾಡಿರುವಂತಹ ಅಕ್ಕಿ ಹಿಟ್ಟಿನ ಮುದ್ದೆನ ಫಸ್ಟು ನಾವು ಅದನ್ನು ಚೆನ್ನಾಗಿ ನಾದಬೇಕು 1-2-3 ಸಲ. ನೋಡಿ, ಈ ಥರ ಗಂಟಿರೋದಿಲ್ಲ. ಈ ಥರ ಪ್ರೊಸೀಜರ್ನ ಫಾಲೋ ಮಾಡಿದರೆ ಗಂಟಾಗೋದಿಲ್ಲ. ಸೊ ಗಂಟಾಗಿದೆ ಅಂದರೆ ಸ್ವಲ್ಪ ಈ ಥರ ಚೆನ್ನಾಗಿ ಕೈಯಿಂದನೇ ನೀವು ಮಿದ್ದಿರೆ ಸರಿಯಾಗುತ್ತೆ. ಸೊ ನೋಡ್ಬೋದು, ಇಲ್ಲಿ ಏನೇ ಗಂಟಿದ್ರೂ ಕೂಡ ಹೋಗುತ್ತೆ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮನೆಯಲ್ಲಿ ಅಕ್ಕಿಯ ಒತ್ತು ಶಾವಿಗೆನ ಒಮ್ಮೆ ಹೀಗೆ ಮಾಡಿ ನೋಡಿ. ಇದು ಹೇಗೆ ಬಂತು ಅಂತ ಖಂಡಿತವಾಗ್ಲೂ ನೀವು ಮಾಡಿದಾಗ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ನೋಡಿ, ನಾನು ಈ ಥರ ಉದ್ದುದ್ದವಾಗಿ ಅದನ್ನು ರೋಲ್ ಮಾಡಿಕೊಂಡು ಒಂದು ಆಲ್ಟ್ ಬಾಕ್ಸಲ್ಲಿ ಇಟ್ಕೋತಾ ಇದ್ದೀನಿ. ಯಾಕೆಂದರೆ ಅದು ತಣ್ಣಗಾಗಿದ್ರೆ ಆಮೇಲೆ ಶಾವಿಗೆ ನೀಟಾಗಿ ಬರೋದಿಲ್ಲ, ನಾವು ಒತ್ತಿದ್ರೂ ಕೂಡ ಚೆನ್ನಾಗಿ ಬರೋದಿಲ್ಲ, ಕಟ್ ಆಗಿಬಿಡುತ್ತೆ ತಣ್ಣಗಾದರೆ. ಸೊ ಅದು ಬಿಸಿ ಇದ್ದಾಗಲೇ ನಾವು ಶಾವಿಗೆನ ಒತ್ಕೋಬೇಕಾಗುತ್ತೆ. ಅದಕ್ಕೆ ಆಲ್ಟ್ ಬಾಕ್ಸಲ್ಲಿ ಇಟ್ಕೊಳ್ಳೋಣ. ನಂತರ ಇಲ್ಲಿ ನಾನು ಚಕ್ಲಿ ಒಳ್ಳಲ್ಲಿ ನಾನು ಇವತ್ತು ಶಾವಿಗೆ ಒತ್ತುತ್ತಾ ಇರೋದು. ಸೊ ಶಾವಿಗೆ ಒತ್ತೋದೇ ಒಂದು ಮಿಷನ್ ಕೂಡ ಬರುತ್ತೆ, ಅದಿದ್ದರೆ ಅದರಲ್ಲೇ ಉಪಯೋಗಿಸಿ. ಇಲ್ಲ ಅಂತಂದರೆ ನೀವು ಈ ಥರ ಚಕ್ಲಿ ಒಳ್ಳಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಇದನ್ನು ಉಪಯೋಗಿಸಿ ನಮಗೆ ತಿನ್ನಬೇಕು ಅನ್ನಿಸ್ದಾಗ ನಾವು ಒತ್ತು ಶಾವಿಗೆನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ಸೊ ನೋಡಿ, ನಾನು ಹಿಟ್ಟನ್ನು ಹಾಕಿ ಈ ಥರ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿರಿ, ಯಾಕೆಂದರೆ ಅಂಟ್ಕೊಳ್ಳುತ್ತೆ ಅಂತ ಅಷ್ಟೇ. ಈಗ ಇದನ್ನು ಕ್ಲೋಸ್ ಮಾಡಿ ನಾವು ಕರೆಕ್ಟಾಗಿ ಕೂರಿಸ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ನೀವು ಬಾಳೆದೆಲೆ ಇದ್ದರೆ ಬಾಳೆದೆಲೆ ಮೇಲೆ ಕೂಡ ಶಾವಿಗೆನ ಒತ್ಕೋಬೋದು. ಸೊ ನಾನು ಒಂದು ತಟ್ಟೆಯಲ್ಲಿ ಶಾವಿಗೆನ ಒತ್ತೋದನ್ನು ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಕೆಲವರೆಲ್ಲ ಉದ್ದ ಕೂಡ ಶಾವಿಗೆ ಒತ್ಕೋತಾರೆ, ಬಟ್ ನಾವೆಲ್ಲ ರೌಂಡ್ ಶೇಪಲ್ಲೇ ಒತ್ತೋದ್ರಿಂದ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಥರ ಒಂದ್ರ ಮೇಲೆ ಒಂದು ಸ್ವಲ್ಪ ಅಗಲನೇ ಇರಲಿ, ಜಾಸ್ತಿ ಚಿಕ್ಕದಂತೂ ಬೇಡ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡ್ಬೋದು ನೀವು, ಎಲ್ಲೂ ಕಟ್ಟಾಗ್ತಾ ಇಲ್ಲ, ಆಮೇಲೆ ಅಂಟ್ಕೊಳ್ತಾನೂ ಇಲ್ಲ. ಅದು ಎಷ್ಟು ಬಿಡಿ ಬಿಡಿಯಾಗಿ ಬರ್ತಾಯಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಖಂಡಿತವಾಗ್ಲೂ ಈ ಪ್ರೊಸೀಜರ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ತುಂಬಾ ಬಿಡಿ ಬಿಡಿಯಾಗಿ ಮತ್ತು ತುಂಬ ಸ್ಮೂತಾಗಿ ಒಂದು ಶಾವಿಗೆನ ನೀವು ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ಅಕ್ಕಿಯ ಒತ್ತು ಶಾವಿಗೆ ಒಮ್ಮೆ ಹೀಗೆ ಮಾಡಿ ನೋಡಿ.
ಓಕೆ. ಈಗ ನೋಡಿ ಈ ಥರ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಈ ಥರ ನಾನು ಎಲ್ಲದನ್ನು ಕೂಡ ಈಗ ಶಾವಿಗೆನ ಹೊತ್ಕೋತೀನಿ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ. ನೋಡಿ ಇಡಿಯಪ್ಪ ಅಥವಾ ಅಕ್ಕಿಯ ಒತ್ತೋ ಶಾವಿಗೆ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಬಾಯ್.